ರೋಡ್ ಕೆಲಸ ಮಾಡೋರು ಹಂಗೆ ಮಾಡ್ತಾರೆ, ಆ ಕಾಂಟ್ರಾಕ್ಟ್ ತಗೊಂಡವನು ಹಂಗೆ ಮಾಡ್ತಾರೆ. ಯಾವ್ದಾದ್ರು ಒಂದು ಕೇಸ್ ಆದ್ಮೇಲೆ ಗೊತ್ತಾಗ್ತದೆ ನನ್ನ ಮಕ್ಕಳಿಗೆ. ನಾ ಕಾರ್ ಕಲ್ತಾನೆ, ಆ ಕಾರ್ ಹೊಡೋದು ಹೆಂಗಂತ ಕರ್ಕೋತೆ ಬನ್ನಿ. ನನ್ನ ನಂಬ್ಕಂಡು ನಮ್ಮ ಅತ್ತಿಗೆ ನಮ್ಮ ದೋಸ್ತರೆಲ್ಲ ಹತ್ತವ್ರೆ, ಪ್ಯಾಸೆಂಜರ್ ಎಲ್ಲ ಕೂತಾರೆ, ಅವ್ರನ್ನ ಸರಿ ಮಾಡಿ ಕರ್ಕೊಬ್ರು. ನಾನು ಮೇಲೆ ನಂಗೆ ನಂಬಿಕೆ ಇಲ್ಲ. ಮಂತ್ರಾಲಯಕ್ಕೆ ರಾಸಿ ಮಂತ್ರ ಹಾಕೋಬೇಕು ನಾ ಗಾಡಿ ಹಿಡೋದು. ಜೀಪ್ ಡ್ರೈವರ್ ಮರಿ 2ನೇ ಗೇರ್ ಹಾಕ 3 4 ಆಗ್ತೈತೆ. ನಮ್ಮ ಯಜಮಾನ್ ಮದಿನಾಳಿಕೆ ಒಬ್ಬ ನಾವು ಒಂದು ಗೃಹ ಪ್ರವೇಶ ಕುಣಿದಿರ ವಿಡಿಯೋ ತೋರಿಸ್ದೆ ನೋಡಿ. ಈ ಕಡೆ ಹೆಲೋ ಕರ್ನಾಟಕ, ವೆಲ್ಕಮ್ ಟು ಮೈ ನ್ಯೂ ಅನದರ್ ವಿಡಿಯೋ. ಗೈಸ್ ತುಂಬ ದಿನದಿಂದ ವೀಡಿಯೋ ಮಾಡೋಕೆ ಆಗಿಲ್ಲ. ಇತ್ತು ಬರೋಬ್ಬರಿ ಅಂದರೆ 1 ತಿಂಗಳ ಹತ್ರ ಆಯ್ತು ಬಂತು. ಎಂತಕ್ಕಂತ ಹೇಳಿದ್ರೆ ಕೆಲವೊಂದು ಸತಿ ನಾವು ವೀಡಿಯೋ ಮಾಡ್ಬೇಕಂತ ಅನ್ಕೊಂತೆ, ಆದರೆ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಕೆಲವೊಂದು ಬರೀ ಕೆಲಸ ಇರ್ತದೆ, ಇನ್ನೊಂದು ಸತಿ ಏನೇನು ಮಕ್ಕಳೆಲ್ಲ ಬತ್ತಂತ ಹೇಳ್ಕೊಂಡು ಬರೋದಿಲ್ಲ. ಯೂಟ್ಯೂಬ್ ವೀಡಿಯೋ ಅಂದರೆ ಒಂದು ಕಂಟೆಂಟ್ ಇರಬೇಕು, ಯಾವ್ದಾರು ಒಂದು ಮಣ್ಣು ಇರಬೇಕು, ಒಟ್ಟು ಮಾಡೋಕ್ಕಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ಮುಂದೊತ್ತೆ 1 ತಿಂಗಳಾಯ್ತು ಬಂದು ವೀಡಿಯೋನೇ ಹಾಕೋಕ್ಕಾಗಿಲ್ಲ. ಇರಲಿ, ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಚಾಲೆಂಜು 24 hours ವಿತೌಟ್ ಮೊಬೈಲ್ ಚಾಲೆಂಜು. ಅಂದರೆ 24 ಗಂಟೆ ತನಕ ನಾವು ಮೊಬೈಲೇ ಯೂಸ್ ಮಾಡೋದಿಲ್ಲ, ಆ ಥರ. ರಿಯಲಿ? ಓ ಮೈ ಗಾಡ್! ಮತ್ತೊಂದು ಹೇಳಿದ್ರೆ ನನ್ನ ಹತ್ರ ಇರೋದೇ ಒಂದು ಮೊಬೈಲು, ಈಗ ಅದೇ ಲಾಗ್ ಮಾಡ್ತಿರೋದು. ಅದಕ್ಕೋಸ್ಕರ ಎಂತ ಮಾಡ್ತಂತ ಹೇಳಿದ್ರೆ ಇದನ್ನೇ ಏರೋಪ್ಲೇನ್ ಮೋಡ್ ಆನ್ ಮಾಡಿರುತ್ತೆ, ಮತ್ತು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನೋಡೋಕ್ಕೆ ನಮ್ಮ ಅಣ್ಣನ ಕರೀಸಾನೆ, ಮತ್ತು ನಾ ಎಲ್ಲರೂ ಮೋಸ ಮಾಡಿಬಿಟ್ರೆ ಎಂತಂತ ಹೇಳಿದ್ರೆ 24 ಗಂಟೆ ಮಾಡೋಕ್ಕಾಗೋದಿಲ್ಲ. ಅವ್ರು ಎಂತಕ್ಕಂತ ಹೇಳಿದ್ರೆ ಈಗ 24 ಗಂಟೆ ಇವತ್ತು ಎಷ್ಟು 10 ಗಂಟೆ ಇದೆ, ನಾಳೆ 10 ಗಂಟೆ, ಅದೆಲ್ಲ ಸ್ವಲ್ಪ ಕಷ್ಟದ ಮಾತು. ಅದಕ್ಕೋಸ್ಕರ ನಾವೊಂದು 15 hour, ಈಗ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಈಗ ಒಂದು ರಾತ್ರಿ 12 ಗಂಟೆ ಅಷ್ಟರ ತನಕ ವಿತೌಟ್ ಮೊಬೈಲ್ ಚಾಲೆಂಜ್ ಮಾಡುವ. ಇದ್ರಾಗ ಎಂತ ಮಾಡ್ತಂತ ಹೇಳಿದ್ರೆ ಈಗ ಕಾಲ್ ಅಟೆಂಡ್ ಮಾಡೋದಿಲ್ಲ, ಮೆಸೇಜ್ ಇಲ್ಲ, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಂಥ ಮಣ್ಣು ಯೂಸ್ ಮಾಡೋಂಗಿಲ್ಲ. ಈಗ ಎಂತ ಆಯ್ತಂತ ಹೇಳಿದ್ರೆ ಈಗ ಸುಮಾರು ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಐತಲ್ಲ. ಅದಕ್ಕೋಸ್ಕರ ಮೊದಲು ದೇವಸ್ಥಾನಕ್ಕೆ ಹೋಗ್ಕೊಂಡು ಒಂದು ಪ್ರಣಾಮ ಮಾಡಿ, ದೇವರೇ ಇಷ್ಟು ದಿನದಾಗ ಆಗಂದು ಏನೇನು ಹಿಂಗೆಲ್ಲ ಇತ್ತು ಅದೆಲ್ಲ ಹಾರೋಗಿ ಮತ್ತು ಹೊಸ ಯೂಟ್ಯೂಬ್ ಒಳ್ಳೆ ಥರ ಸ್ಟಾರ್ಟ್ ಮಾಡೋ ಥರ ಆಗಲಿ ಅನ್ನೋಗೋಸ್ಕರ ಹೊಸ ದೇವಸ್ಥಾನಕ್ಕೆ ಹೋಗಿ ಬರುವ ಬನ್ನಿ. ಯಪ್ಪ ಗೈಸ್, ಸಿಕ್ಕಾಪಟ್ಟಿ ಜನ ಅವರೇ. ನಾವು ಹಿಡಿದ ಸಲ ಬರ್ತಿರಲ್ಲ, ಅವಾಗ ಇಷ್ಟು ಜನ ಇರೋದಿಲ್ಲಾಗಿತ್ತು. ಜನ ಅಂದರೆ ದೇವ್ರಿಗೆ ಪುರ್ಸೊತ್ತಿಲ್ಲ, ದೇವರು ಕಂಗಲತ್ತಾರೆ. ಎಂತ ಯಾರು ಹೊರ ಕೊಡೋದು, ಯಾರು ಎಂತ ಕೊಡೋದು. ನಂದ ದೊಡ್ಡ ಸಾಹುಕಾರನೇ, ನಮಗೂ ಗೊತ್ತಿಲ್ಲ ಅವ್ನು ದೊಡ್ಡ ಸಾಹುಕಾರ. ಇಲ್ಲಿ ಕರ್ಕೊಬ ನಾನು ತಿನ್ಸೋಕಲ್ಲ ಕರ್ಕೊಬ ನನಗೆ ನಮ್ದರಲ್ಲೇ ಎದ್ದು ಕಾಸಿಲ್ದ ಸಹಿತ ಎಂತಕ್ಕೇನು ದುಡ್ಡೇ ಗೊತ್ತಿಲ್ಲ. ನಿಮ್ಗೆ ಒಂದೊಳ್ಳೆ ದುಡ್ಡು ಬರೋ ಐಡಿಯಾ ಇದ್ರೆ ಹೇಳಿ. ನೋ ಕಾಮೆಂಟ್ಸ್. ನಮ್ಮ ಅಣ್ಣನ ಮೊಬೈಲ್ ತಕ್ಕ ವೀಡಿಯೋ ಮಾಡ್ತಾನೆ. ಈಗ ಪ್ರೂಫ್ ಎಂತಂತ ಹೇಳಿದ್ರೆ 15 hour ನಾನು ಈಗ ಮೊಬೈಲ್ ಯೂಸ್ ಮಾಡ್ತಿರ್ಬೇಕಲ್ಲ, ಅದಕ್ಕೋಸ್ಕರ ಇದ್ರೆ ಏರೋಪ್ಲೇನ್ ಮೋಡ್ ಆನ್ ಮಾಡಿರುತ್ತೆ. ಇದೇ ಪ್ರೂಫು ನಂದ ಕಣಕ ಹೋಯ್ತಲ್ಲ. ನಂದು ಮೊಬೈಲ್ ಬಗ್ಗೆ ಮಸ್ ಪಡೀತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಆ ಥರ ಸರ್ಗಿ ಇರ್ತದಲ್ಲ, ನಾನು ಹೇಳೋದು ಎಂತಂತ ಹೇಳಿದ್ರೆ ಸರ್ಗಿ ಆಗಿ ಅದು ನೋಡಿದೆ. ನಮ್ಮ ಯಾರೋ ಹಾರು ನೋಡೋದಿಲ್ಲ, ಯಾರೋ ನಾವು ವಿಡಿಯೋ ನೋಡಿರ್ಬೇಕು. ಎಂತ ಹೇಳದಂತ ಹೇಳಿದ್ರೆ ಈಗ ಆ ಸರ್ಗಿಯೆಲ್ಲ ಅಲ್ಲೇ ಇರ್ತದಲ್ಲ, ಆಚೆ ರೋಡ್ ಬಿಟ್ಟಿರ್ತರು. ಈಗ ಆಚೆ ರೋಡಿಂದ ಬರೋ ಗಾಡಿಯಲ್ಲಿ ಎಂತದಂತ ಹೇಳಿದ್ರೆ ಬತ್ತೆ ರಾತ್ರಿ ಹೊತ್ತಿಗೆ ಒಂದು ವೇಳೆ ಬತ್ತೆ ಈಗ ಸರಿದ ರೋಡ್ಗೆ ಎಲ್ಲ ಕೌಂಚೆಲ್ಲ ಬೀಳುತ್ತರು. ಈಗ ಅಂತಂದ್ರೆ ಈ ರೋಡ್ ಸರಿ ಮಾಡ್ಬೇಕು, ರಾತ್ರಿ ಸರ್ಗಿಯಲ್ಲಿ ಇದ್ರೆ ರಗಳಿ ಎಂತಂತ ಹೇಳಿದ್ರೆ ಬಂದಾಗ ಒಂದು ವೇಳೆ ಸ್ಕಿಡ್ಡಾಗಿ ಆಚೆ ಬಿದ್ನಪ್ಪ ಆಯ್ತಲ್ಲ ರೋಡ್ ಹೋಗ್ರೆ. ಅದಕ್ಕೋಸ್ಕರ ಈ ರೋಡ್ ಸ್ವಲ್ಪ ಬೆಂಡ್ ಮಾಡಿರೋದು ಅಂತಂದ್ರು ಮಾಡಿರ್ಬೇಕು. ಇವ್ರು ಅದು ಎಂಥದ್ದು ಮಾಡೋದಿಲ್ಲ. ಈ ರೋಡ್ ಕೆಲಸ ಮಾಡೋರು ಹಂಗೆ ಮಾಡ್ತಾರೆ, ಆ ಕಾಂಟ್ರಾಕ್ಟ್ ತಗೊಂಡವನು ಹಂಗೆ ಮಾಡ್ತಾರೆ. ಯಾವ್ದಾದ್ರು ಒಂದು ಕೇಸ್ ಆದ್ಮೇಲೆ ಗೊತ್ತಾಗ್ತದೆ ನನ್ನ ಮಕ್ಕಳಿಗೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ ಹೇಳು, ಎಷ್ಟು ಹೇಳಿದ್ರು ಅಷ್ಟೇ. ಯಾವನಾರು ಸತ್ತು ಆದ್ಮೇಲೆ ಅದಕ್ಕೆ ಇವತ್ತೇ 24 hour ನಾ ಮೊಬೈಲ್ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಎಂತಂತ ಹೇಳಿದ್ರೆ ನಿಮ್ದು ಎಂತ ಕೆಲಸ ಇದ್ರೆ ಹೇಳಿ, ಅದು ಮಾಡಿ ಬಿಸಾಕ್ಬಿಡುತ್ತೆ. ಅಂಡಿಗೆ ಒಂದು ನೀರು ತುಂಬ ನೀವೆಂತ ಮಾಡ್ತೀರಿ ನೀವು ಗೈಸ್. ಈಗ ಎಂತ ಮಾಡುವ ಅಂತ ಹೇಳಿದ್ರೆ ನಾ ಕಾರ್ ಕಲ್ತಾನೆ, ಆ ಕಾರ್ ಹೊಡೋದು ಹೆಂಗಂತ ಕರ್ಕೋತೆ ಬನ್ನಿ. ನಮ್ಮ ಎಲ್ಲನೂ ಕುಳಿಸ್ಕೊಪ್ಪ ಅದಕ್ಕೆ ಬನ್ನಿ, ಕಾರ್ ಮೇಲೆ ಹೋಗೋಣ. ನಾ ಕಲ್ತಂದು ಅರ್ಧಂಬರ್ಧ ನಾರ್ಮಲ್ ಒಂದು ಕಲ್ತಾನೆ, ಎಲ್ಲೂ ತಾಕ್ಸೋದಿಲ್ಲ. ಬನ್ನಿ ಗೈಸ್, ಇವತ್ತಿಗೆ ನನ್ನ ನಂಬ್ಕಂಡು ನಮ್ಮ ಅತ್ತಿಗೆ ನಮ್ಮ ದೋಸ್ತರೆಲ್ಲ ಹತ್ತವ್ರೆ, ಅವ್ರನ್ನ ಆರಾಮ್ ಹೋಗಿ ಕರ್ಕೊ ಹೋಗಿ ಜವಾಬ್ದಾರಿ ನಂದು. ಒಂದು ವೇಳೆ ಹೊಂಡೆಗೆ ಹಾರಿಸ್ಕೊಂಡ್ರೆ ನೀವು ಹಿಡ್ದೋಗಿ. ನಂಬ್ಕಂಡು ಪ್ಯಾಸೆಂಜರ್ ಎಲ್ಲ ಕೂತಾರೆ, ಅವ್ರನ್ನ ಸರಿ ಮಾಡಿ ಕರ್ಕೊಬ್ರು. ನಾನು ಮೇಲೆ ನಂಗೆ ನಂಬಿಕೆ ಇಲ್ಲ. ವಾಟ್ ಅಬೌಟ್ ಮೈ ಕಾರ್ ಡ್ರೈವಿಂಗ್?
ನಾನು ಕಾರ್ ಹೊಡಿದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ಕಾರ್ ಹೊಡೆದ್ ಕಂಡಿಲ್ಲ, ಇನ್ನೂರಿಗೆ ಕೂತಿಲ್ಲ, ಇದು ಫಸ್ಟ್ ಟೈಮ್ ನೀವು ಕಾರ ಕೂತ್ಕೊಂತಿದ್ರಿ, ಏನ್ ಅನ್ಸ್ತಾ ಇದೆ? ಎಲ್ಲಿ ಮಂತ್ರಾಲಯಕ್ಕ ರಾಸಿ ಮಂತ್ರ ಹಾಕೋಬೇಕು ನಾ ಗಾಡಿ ಹಿಡೋದು. ಓಕೆ ಗೈಸ್, ಕಾರ್ ಹೊಡೋದು ಎಂತಿಲ್ಲ, ನಾ ಕರೆಕ್ಟ್ 1 ವಾರದಾಗ ಕಲ್ತಾನೆ. ಮತ್ತೆ ನಮ್ಮ ಕ್ಯಾಮ್ರಾ ಹಿಡ್ದವ ಕಾರ್ ಹೊಡೋ ಕಡ್ರೆ ನೀವು ಕಂಗಲ್ ಕಾಸಿ ಹತ್ರಿ, ಅದು ನಾ ಈಗ ಹೇಳೋದಿಲ್ಲ, ವಿಡಿಯೋದ ತೋರಿಸ್ತೇನೆ. ಕಾರೆಲ್ಲ ಕಲ್ತಾನೆ, ಏನ್ ತೊಂದ್ರೆ ಇಲ್ಲ ನಮ್ಗೀಗ. ಮೊದಲೇ ಒಂಥರ ಬೇಜಾರು, ಚಂದ ಮಕ್ಕಳೆಲ್ಲ ಕಾರ್ ಹೊಡಿತಾರೆ ಮರಿ ಈಗಂದ್ರೆ, ನಾವು ಹೊಡೋದು ಅದ್ರ ಮತ್ತೆ ಅವ್ರನ್ನೇ ಕೇಳುವ. ಹೆಂಗ ಅನ್ಸ್ತದ ಈ ಕಾರ್ ಹೊಡೋದು? ಜೀವನ ಉಳಿತು. ಎಸಿಕ ಹಿಂಗೆ ಅಂತ ಕೈಸಿಲ್ ಮಳೆ ಇಲ್ಲ, ಅದು ಇವ್ಗೆ ಡಿಪ್ರೆಷನ್ ಏನಾದೆ ನಮ್ದ್ರ ಒಂದ್ ಯಾವ್ದಾರು ಆಪ್ಷನ್ ಆನಾರ ಬಂದ್ ಮಾಡ್ಕೊತೀವಿ. ಕಾರ್ ಫುಲ್ ಕಲ್ತಾನ ನಾನು, ಒಂದೇ ಡ್ಯಾಮೇಜ್ ಇಲ್ಲ. ಹುಡುಗಿದ್ರಿಕಿ ಮರಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಆ ಕೈ ತೆಗಿಯ ಪುಣ್ಯಾತ್ಮ, ಕೈ ತೆಗಿದ್ದೀನಿ ಸ್ವತಂತ್ರ ಎಂತಿದೆ. ಜೀಪ್ ಡ್ರೈವರ್ ಮರಿ 2ನೇ ಗೇರ್ ಹಾಕ, 3 4 ಅಂತ ಹಾಕ್ತೆ. ಅರೆ ಗೇರ್ ಬಾಕ್ಸ್ ಎಲ್ಲ ತೆಗಿತಾನೆ ಕಾಂತ, ನಮ್ಮಣ್ಣ ಮಿಟ್ಟಾಗಿ ಹೊಡಿತಾನೆ ಮೋಟರ್ ಡ್ರೈವಿಂಗ್. ಎದೈತೆ ಬೇಜಾರೈತೆ, ಒಂದ್ ರೌಂಡ್ ಹೊಡೋ ಕೊಟ್ಟೆ ಬೇಜಾರೈತೆ. ಈ ಬೇರೆ ಆಗಿದ್ರೆ ಚಪ್ಪಲೆ ಹೊಡಿತಾನೆ, ನಾವು ಹಂಗೆ ಕಳ್ಸಿಕೊಡ್ತಾವ ನೀವು. ಫುಲ್ ಹೊಡ್ಕ ಇಲ್ಲ, ನಾವು ಹೊಣ್ಣದಾಗ ಹೊಡ್ಕೊಬೇಕಂತ ಅಡಿಲ್ಲ. ನಮ್ಮ ಹುಡುಗ ಕಲ್ತಾನೆ, ಆದ್ರೆ ರಗ್ಲಿ ಮಾಡಿದ್ ಈ ಹುಡುಗನೇ. ಸುಮ್ನಿರೆ ನೀ ಬೇಕಾರೆ ಗೈಸ್, ಈಗ ಹೇಳ್ತೆ ಇವನದು ಶಿವಾನಂದ ಅಲಿಯಾಸ್ ನಂದ. ಇವ್ ಗಾಡಿ ಹೊಡೆದ ನಿಂಗೆ ಹಾಕಿರುತ್ತೆ, ಅದು ಕಮೆಂಟ್ ಹೊಡಿರ ಇವ್ ಒಳ್ಳೆ ಹೊಡೆದನಿಲ್ಲ ಅಂದಿ. ಇವ್ ಹೊಡೆದು ಕಂಡ್ರೆ ನಾವ್ ಯಾವ ಹಾರ್ಕಳಿಗೆ ಅದು ಹಂಗಾಗಿತ್ತು. ಆದ್ರೆ ಒಳ್ಳೆ ಹೊಡಿತೆ ನೀನು, ಆದ್ರೆ ನೀ ಇಲ್ಲಿ ಪವನ್ ಆ ರೇಸಿಗೆ ಒಲಿಪವನಿ. ಮತ್ತೊಂದಂತ ಹೇಳ್ರೆ, ನಾ ಈಗ ಸದ್ಯದಾಗೆ ತಲೆ ಫುಲ್ ಕ್ಲೀನ್ ಶೇವ್ ಮಾಡ್ಬೇಕಂತ ಅವ್ನು. ಎಂತಕ್ಕಂತ ಹೇಳ್ರೆ ಫುಲ್ ಹೇರ್ ಫಾಲ್ ಆಗೋದು, ಇಲ್ಲೆಲ್ಲ ತೋರ್ಸ್ರೆ ನೆಗೆ ಇರ್ತೀರಿ. ಎಂತಕ್ಕೆ ನಾವು ಒಂದೇ ಸತಿ ಫುಲ್ ಹಾರ ಹೋಗಿತ್ತು. ನಮ್ಮ ಅಪ್ಪಂದು ನಮ್ಮ ಅಣ್ಣಂದೆಲ್ಲ ಅದೇ ಥರ ಸರ್ ನಂದು ಹಾರ ಹೋಗುತ್ತೆ. ಮತ್ತು ನಾ ಫುಲ್ ಕ್ಲೀನ್ ಶೇವ್ ಮಾಡ್ಬೇಕಂತವನೆ. ನೆಕ್ಸ್ಟ್ ಅದು ಹೊತ್ತು ನೆಕ್ಸ್ಟ್ ಲಾಗಾಗೆ ಅದು ಹಾಕ್ತೆ, ವಿಡಿಯೋ ಹಾಕ್ತೆ. ಬೇಜಾರತ್ತ, ಮೊದ್ಲು ಕನ ಕೂದಲಿತ್ತು, ಈಗೆಲ್ಲ ಹಾರೋಯ್ತು. ಮೊದಲು ಈ ಥರನೇ PUC ಇದ್ದಂಗೆಲ್ಲ ಇದ್ದೇ ಥರ ಸಿಕ್ಕಾಪಟ್ಟಿ ಇಲ್ಲ, ಅದು ಜಾಗದ ಬದಿಗೆಲ್ಲ ಕೂದಲಿತ್ತು. ಈ ಒಂದ್ ಬದಿ ಹುಡುಕ್ರೆ ಜಾಗದಾಗ ಕೂದಲೇ ಸಿಕ್ಕೋದಿಲ್ಲ, ಹಾಗಾಗದು. ಕಂಟ್ರೋಲ್ ಗೈಸ್, ನಾ ಒಂದು ಹೇಳ, ಮೊಬೈಲ್ ಇಲ್ದಿದ್ರೆ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ನಾನು ಇಟ್ಟೊತ್ತರಿ ಕಾರಲ್ಲಿ ಹೊಡ್ಕೊಂಡು ಬಂದು ಕೂತ್ನಲ್ಲ, ನಂಗೆ ಎಂತ ಮಾಡೋದು ಕಾಣ್ತಾವನೆ. ಈ ಹುಚ್ಚಿನ ಕರ್ಗ ಕೂತ್ಕೊಂಡು ಮಾತಾಡ್ತಾವನೆ. ಮೊಬೈಲ್ ಒಂದ್ಸತಿ ಹಿಡುವನ್ ಮಾಡ್ನ, ಕಾಲ್ ಹೊಡಿಬೇಕು, ಅದು ಹೊಡಿಬೇಕು, ಆನ್ಲೈನ್ ಹೋಗು ಅಂದು ಕಡೆ ನೆನಪಾಯ್ತು. ಒಂದು ಚಾಲೆಂಜ್ ಮಾಡೋಣ ಅಂತ ಹೇಳ್ರೆ, ಈ ಒಂದು ವೇಳೆ ನಮ್ಮ ಮೊಬೈಲ್ ಹಿಡ್ಕೊಬೇಕಂದ್ರೆ ಆಗೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ನಮ್ಮೂರು ಕರೆಂಟ್ ಇಲ್ವ, ಒಂದು ವೇಳೆ ಕರೆಂಟ್ ಹೋಯ್ತು ಅಂದ್ರೆ ನೆಟ್ವರ್ಕ್ ಇರೋದಿಲ್ಲ. ಜಿಯೋದವ್ರೊಟ್ಟು ದರಿದ್ರ ಯಾರಿಲ್ಲಂದೆ. ಈ ಜಿಯೋದವ್ರ ಯಾರ? ಅಂಬಾನಿ ಜಿಯೋ ಓನರ್ ಅಂಬಾನಿ. ಒಂದ್ ವೇಳೆ ಈ ವಿಡಿಯೋ ನೀವು ನೋಡ್ತಿದ್ರೆ, ನಿಮ್ ಮಟ್ಟ ದರಿದ್ರ ಸಿಮ್ ಮತ್ತೆ ಎಲ್ಲೂ ಇಲ್ಲ. ಮೊದ್ಲು ಒಳ್ಳೆ ಕೊಟ್ಟಿರಿ ನೀವು, ಈಗ ಹೆಂಗಾಗದಂತ ಹೇಳ್ರೆ, ನಮ್ಮೂರಾಗ ಒಳ್ಳೆ 5G ಹೇಳುದು, ಇಲ್ಲಿ ಕಂಡ್ರೆ ಇಲ್ಲಿ 1 ಕಡ್ಡಿ 2 ಕಡ್ಡಿ, ನಾವೆಲ್ಲ ಘಾಟಿ ಪ್ರದೇಶ ಬಿದ್ದಂಗ ಆಗದು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನಮ್ಮ ಯಜಮ ಮದಿ ನಾಳಿಕೆ ಒಬ್ಬ ಬಿದ್ರೆ ಕಾಲೋನಿ ಮದಿ ಅಣ್ಣ. ಅಣ್ಣ ಎಂತಣ್ಣ ಇಟ್ಟು ಚೆನ್ನ ವಯಸ್ಸಾಗ ಯಾಕೆ ಮದಿ ಸರ್ ನಿಮ್ಗೆ? ನಮ್ದು ಸ್ವಲ್ಪ ಜಾಸ್ತಿ ಉಳಿತೆ ಅಂದ್ರೆ ಸಂಬಳ ಜಾಸ್ತಿ ಅದ ನಿಮ್ಗೆ? ಜಾಸ್ತಿ ಇದೆ ನಮ್ಮ ಯಜಮ. ನಮ್ ಜಮ್ಮಲ್ಗಾಲಿ ನಮ್ ಕಡೆ ಬರ್ಬೇಕಂತ ನೀ ನನ್ನ ಮಗನ ಮದಿ ನಾ ಏನು ಮಕ್ಕಳು ಇಲ್ಲಿದೆ ಕಂಡ್ರೆ ಊಟಿಗೆ ಕರ್ಕೊ ಬಂದ ಮರೆ. ಯಪ್ಪ ಹೇಳ, ಮೊದ್ಲು ಇನ್ಸ್ಟಾಗ್ರಾಮು ಗೋರ್ ಮಳ್ಳಾಗಿತ್ತು, ಮತ್ತದ್ರಾಗು ಇದು ಮಧು ಮಧು ಈ ಆಪ್ಷನ್ ಇಲ್ಲಿ ಕಡೆ ನನ್ನ ಹಾಕಿಟ್ಟು ಇಲ್ಲಿ ಚೋರ್ದಂಗ ನನ್ನ ಫೋಟೋ ಆಗೋದು ಊಟದ ಒಂದಾಗ್ತದೆ. ಸ್ನ್ಯಾಪ್ ತರ ಅದು, ನೀವು ಸ್ನ್ಯಾಪ್ ಸ್ಟೋರಿ ಇಡೋದು. ಇದನ್ನ ಮಾಡಿ ವ್ಯಾಸ್ ಬಂದದು ಗೈಸ್. ಇದಕ್ಕೆ ಮುರಿಯ ಎಂತ ಕೇಳ್ತಂದ್ರೆ, ಇದಕ್ಕೆ ಮುರಿದು ತಿಂತಾರೆ, ಅದಕ್ಕೆ ಮುರಿಯ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ನಮ್ಮ ಬಟ್ಟೆ ಯಾವ ತಗತಕಾಂಬ ಅದು ಪ್ಯಾಂಟ್ ಬೇಕಂಬ್ರು ಮಜಾ ಕಾಡಿ. ನಮ್ಮ ಜಮ್ಮದ ಸೈಜ್ ಹೆಂಗೆ ಅಂತ ಹೇಳ್ರೆ, ಅವ್ನ ಪ್ಯಾಂಟ್ ನಮ್ಮ 3/4 ಸೈಜ್ ಪ್ಯಾಂಟ್ ಅದು ಹಂಗಾಗದ ಅವ್ನ ಸೈಜ್. ಅವ್ನ ಕಾಲೇಜ್ ಸಣ್ಕದ ಕಡೆ
ಅಲ್ಲಿಂದ ಬಂದವ ಸೀದಾ ಜಸ್ಟ್ ಮನೆಗೆ ಕೂತ್ಕೊಂಡಿದ್ದೆ ಹೆಂಗೆ ಕೂತ್ಕೊಂಡೆ ಅಂತ ನೋಡಿ ಅಂತ ಕೂದಲ್ಲಿ ನಿದ್ರೆ ಬಂದುಬಿಟ್ಟದ ಅಲ್ಲೇ ಮಲ್ಕೊಬಿಟ್ಟಲ್ಲ. ಸರಿ ಮೊಬೈಲ್ ಒಂದು ಇಲ್ಲಾರ ಅದಲ್ಲ ಬರೀ ನಿದ್ರೆ ಮಾಡ್ತಿದ್ದೆ ಮನೆಗೆ. ಗೈಸ್ ಈಗ ಅದೊಂದು ರೀಲ್ ಮಾಡೋದುಂಟ, ಅದಕ್ಕೋಸ್ಕರ ಶಾಲೆ ಹತ್ರ ಬಂದರೆ ನನ್ನ ಮಕ್ಕಳ ಗಾಡಿ ಸ್ಟಾರ್ಟ್ ಆಗದೆ ಈ ಸತ್ತ. ನಮ್ಮ ಅಣ್ಣ ಗಾಡಿ ಒಂದು ಸ್ಟಾರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡ್ರು. ಗಾಡಿ ಹೊಡೋಕೆ ಬರ್ತಿರು, ಗಾಡಿ ಸ್ಟಾರ್ಟ್ ಮಾಡೋ ಬರ್ತದೆ. ವೆರಿ ಗುಡ್. ಹಾಂ ನಂದ ಇದ್ರ ಪೆಟ್ರೋಲ್ ಎಷ್ಟದಂತಲ್ಲಿ ತೋರಿಸೋದು ಹೆಂಗೆ ಕಾಣೋದು? ನಮ್ಗೆ ಇದೇ ಸಮಸ್ಯೆ ಆಗತ್ತೆ. ಕಾರೇನೋ ಹೊಡೆದು ಹೆಂಗೆ ಕಲ್ತ್ಬಿಟ್ರು, ಇದ್ರಾಗೆ ಪೆಟ್ರೋಲ್ ಇಟ್ಟದೆ, ಗ್ಯಾಸ್ ಇದ್ರಾಗೆ ಇಟ್ಟದೆ, ಎಂತ ಗೊತ್ತಿಲ್ಲ, ಇವಂಗೂ ಗೊತ್ತಿಲ್ಲ. ಓಕೆ ಈಗ ಎಂತ ಮಾಡೋದು ಅಂತ ಹೇಳ್ರ, ರೌಂಡ್ ಹೊಡು. ಕಾರ್ ಹೊಡೆದು ಸುಸ್ತಾಗ ವ್ಯಾಪಾರ ಒಂದು ಎಗ್ರೆಸ್ ತಿನ್ಕೊಂಡ್ಕ ಬಂದಾಗ ಮನೆ ಕೂತ್ರಂತೂ ಎಂತ ಮಾಡೋದನ್ಕ ಅಂತಿರ್ತೆ ಬೆಳ್ಳು ಬಾಯಿಗಳು ಸುಮ್ಮನೆ ಎದ್ದು ಬಂದ್ಬಿಟ್ಟು ನಾವು ಒಂದು ಗೃಹ ಪ್ರವೇಶ ಕುಣಿದಿರ ವಿಡಿಯೋ ತೋರಿಸ್ದೆ ನೋಡಿ. ನಾ ಫುಲ್ ಸೊಪ್ಪ ಮನ್ಸಾಗ ತಲೆಗೆ ಮೈಗೆ ಎಲ್ಲ ನಾಗಿನ ತೆಪ್ಪಗಳಿದ್ರಾಗ ಬದಗಡ ನಾಗೇನ್ ನಮ್ಮ ಹೋಗ್ತೀವಿ ನನ್ನ ಮಗನ ಹೋದಲ್ಲ ಅಂದ್ಬಿಡ್ತು. ಇದ್ರ ಖಾಲಿ ನಮ್ದು ಡ್ಯಾನ್ಸ್ ಕಾಣಿ ಸಾಕು. ನೆಲ ಡ್ಯಾನ್ಸ್ ಈ ಕಡೆ ಕುಡ್ದಾಕಿದ್ದ ಗೈಸ್ ಹೊರಗಡೆ ಬಂದು ಕಾಂತೆ ಮಳಿ ಎಲ್ಲ ಶುರು ಆಗೋಗೋದು, ಗಾಳಿ ಮಳಿ ಎತ್ತಿ ಇವ್ರೆ ಸಾಕು ಬಿಡೋ ಗಾಳಿ ನಿಂತಿದೆ, ಬಿರುಗಾಳಿ ಬೀಸಿದೆ ಮನೆಗೆ. ಮೊಬೈಲ್ ಇಲ್ಲದೆ ಇರೋಕೆ ಆಗೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ಒಂದು ಕಾಲ್ ಬರ್ತದೆ, ಮೆಸೇಜ್ ಅದು ಯಾವ್ದು ನೋಡ್ತೀವಿ 24 hours ಅಂದ್ರೆ ಸಿಕ್ಕಾಪಟ್ಟಿ. ನಾವೊಂದು 15 hours ಮಾಡುವಂಗೆ ಕೂತಿದ್ದೆ, ಅದು ಆಗಲಿಲ್ಲ ನನ್ನ ಹತ್ರ. ಇರಲಿ ಸಿಕ್ಕಾಪಟ್ಟಿ ರಗಳೆ ಅದೇ ಮಾಡೋದಂದ್ರೆ ಮತ್ತೊಂದಿಂದ ನಾನು ಪೂರ್ತಿ ಮಾಡ್ತಿದ್ದೆ 15 hours. ಈ ಮಳೆ ಗುಡುಗಲ ಕಂಡು ನಂದು ಬೀಜ ಎಲ್ಲ ಗಲಗಲಗಲಾಗದೆ. ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುವ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ